ವಲಯ ಅರಣ್ಯಾಧಿಕಾರಿ ರಾಜೇಶ್ ಕವಾಲ್ ಹಾಗೂ ತಂಡ ಚಿರತೆ ಕಾಣಿಸಿಕೊಂಡಿತು ಎನ್ನಲಾದ ಶಿಡ್ಲಘಟ್ಟ ತಾಲೂಕಿನ ಪಲಿಚೆರ್ಲು ಕನ್ನಪ್ಪಹಳ್ಳಿಯ ಬಳಿಯ ಸ್ಥಳಕ್ಕೆ ಭೇಟಿ ನೀಡಿ ಹೆಜ್ಜೆ ಗುರುತುಗಳನ್ನು ಪರಿಶೀಲಿಸಿದ್ರ. ದಾಳಿಗೆ ಒಳಗಾಗಿದ್ದ ಮೇಕೆಯನ್ನ ವೀಕ್ಷಿಸಿದ್ರ. ಮೇಕೆ ಚೇತರಿಸಿಕೊಂಡಿದ್ದು ಆರೋಗ್ಯವಾಗಿದೆ. ಎಂದಿನಂತೆ ಮೇವು ನೀರು ಸೇವಿಸಿ ಚಟುವಟಿಕೆಯಿಂದಿದೆ. ಪಲಿಚೆರ್ಲು ಕನ್ನಪ್ಪಹಳ್ಳಿಯಲ್ಲಿ ಸುತ್ತಾಡಿ ಗ್ರಾಮಸ್ಥರಿಂದ ಮಾಹಿತಿ ಪಡೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸಾಕು ನಾಯಿಗಳು ಅಥವಾ ಬೀದಿ ನಾಯಿಗಳ ಸಂಖ್ಯೆಯಲ್ಲಿ ಏರಿಳಿತ, ನಾಪತ್ತೆಯಾಗಿರುವ ಬಗ್ಗೆ ಮಾಹಿತಿಯನ್ನ ಅರಣ್ಯಾಧಿಕಾರಿಗಳು ಪಡೆದಿದ್ದಾರೆ. ನೀರಿನ ಹಳ್ಳದ ಬಳಿ ಪರಿಶೀಲಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಚಿರತೆಯ ಹೆಜ್ಜೆ ಗುರುತು ಸದ್ಯಕ್ಕೆ ಕಾಣಿಸಿಕೊಂಡಿಲ್ಲ. ಆದರೂ ಹೆಜ್ಜೆ ಗುರುತುಗಳನ್ನು ಪತ್ತೆ ಹಚ್ಚುವ ಕಾರ್ಯ ಮುಂದುವರಿಸಿದ್ದಾರೆ. ಮೇಕೆ ಕುರಿಗಳನ್ನ ಬಯಲಿಗೆ ಕರೆದೊಯ್ದಿದ್ದ ದ್ಯಾವಪ್ಪ ಮತ್ತು ಚಿರತೆಯನ್ನ ಕಣ್ಣಾರೆ ಕಂಡೆ ಎಂದು ಹೇಳಿದ್ದ ದೇವೇಂದ್ರಪ್ಪ ಅವರನ್ನ ಭೇಟಿ ಮಾಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಅವರೊಂದಿಗೆ ಕೆಲಕಾಲ ಚರ್ಚಿಸಿ ಮಾಹಿತಿ ಪಡೆದಿದ್ದಾರೆ. ಸದ್ಯ ಚಿರತೆ ಕಾಣಿಸಿಕೊಂಡಿರುವ ಬಗ್ಗೆ ಸ್ಪಷ್ಟತೆ ಸಿಗುವವರೆಗೂ ಆ ಕಡೆ ಯಾರೂ ದನ ಕರು ಕುರಿ ಮೇಕೆಗಳನ್ನ ಮೇಯಿಸಲು ಹೋಗದಂತೆ ಮತ್ತು ಯಾವುದೇ ಕೆಲಸ ಕಾರ್ಯಗಳ ನಿಮಿತ್ತ ಅತ್ತ ಸುಳಿಯದಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ದಾರೆ. ಪಲಿಚೆರ್ಲು ಗ್ರಾಮ ಪಂಚಾಯಿತಿ ಪಿಡಿಒ ಅವರೊಂದಿಗೆ ಚರ್ಚಿಸಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡುವಂತೆ ಮನವಿ ಮಾಡಿದ್ದಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್.